ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಈಗ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಆಗಿರುವಂಥದ್ದು, ಯಾರ್ಯಾರಿಗೆ ಯಾವ ಖಾತೆ ಅಂದರೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಒಂದಷ್ಟು ಜನ ಡಿಮ್ಯಾಂಡ್ ಮಾಡಿದ್ರು. ಈಗ ಖಾತೆ ಹಂಚಿಕೆ ಕೊನೆಗೂ ಕೂಡ ಆಗಿರುವಂಥದ್ದು ಅಮಾವಾಸ್ಯೆ ದಿನವೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈ ಒಂದು ವಿಚಾರವಾಗಿ ಏನು ಸಾಕಷ್ಟು ಜಟಾಪಟಿಗಳು ನಡೆದಿತ್ತು. ಇನ್ನು ಇದ್ರ ಬಗ್ಗೆ ಏನು ಖಾತೆ ಹಂಚಿಕೆ ಆಗಬೇಕಿತ್ತು. ಈ ಒಂದು ಖಾತೆ ಹಂಚಿಕೆ ಬಗ್ಗೆ ಸಾಕಷ್ಟು ಕುತೂಹಲಗಳು ಸಚಿವರ ಮಟ್ಟದಲ್ಲೂ ಇದ್ದಂಥದ್ದು, ಇನ್ನು ಸಾರ್ವಜನಿಕ ವಲಯದಲ್ಲೂ ಇದ್ದಂಥದ್ದು. ಇನ್ನು ಅದೇ ರೀತಿಯಾಗಿ ಈಗ ಕೆಲವೊಂದಿಷ್ಟು ಜನ ಸಚಿವರಿಗೆ ಯಾವೆಲ್ಲ ಖಾತೆಗಳು ಸಿಕ್ಕಿದೆ ಅನ್ನೋ ಬಗ್ಗೆ ಬಹಿರಂಗ ಒಂದು ಮಾಹಿತಿಯಾಗಿ ಸಿಕ್ಕಿರುವಂಥದ್ದು. ಸದ್ಯ ಈ ವಿಚಾರವಾಗಿ ಏನು ಈಗ ಆಲ್ರೆಡಿ ಏನು ಫೈನಲ್ ಪಟ್ಟಿ ಏನಿತ್ತು ಖಾತೆ ಹಂಚಿಕೆಯ ವಿಚಾರವಾಗಿ, ಒಂದು ಫೈನಲ್ ಪಟ್ಟಿ ಈಗ ಆಲ್ರೆಡಿ CM ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಲೋಕಭವನಕ್ಕೆ ತೆರಳಿರುವಂಥದ್ದು. ಲೋಕಭವನ ರಾಜಭವನ ಏನು ರಾಜ್ಯಪಾಲರ ಕೈ ಸೇರಿದೆ. ಸದ್ಯ ಈ ಒಂದು ವಿಚಾರ ಈ ಒಂದು ಬಹಿರಂಗ ಅಂದರೆ ಎಲ್ಲ ನಾಯಕರ ಎಲ್ಲ ಸಚಿವರು ಏನು ಖಾತೆ ಇದೆ, ಈ ಒಂದು ಖಾತೆ ಏನು ಬಹಿರಂಗ ಆಗಬೇಕಾಗಿರೋದಷ್ಟೇ ಸದ್ಯ ಬಾಕಿ ಇರುವಂಥದ್ದು. ಸದ್ಯ ಈವರೆಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಏನು ನಾಗೇಂದ್ರ ಇದ್ದಾರೆ, ಸಚಿವರಾದಂತಹ ನಾಗೇಂದ್ರಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ನರೇಂದ್ರ ಸ್ವಾಮಿಗೆ ಕೃಷಿ ಇಲಾಖೆ, ಬಾಲಕೃಷ್ಣಗೆ ಮುನ್ಸಿಪಾಲ್ಟಿ ಹಾಗೂ ಚಲುವರಾಯ ಸ್ವಾಮಿಗೆ ಏನು ಜಲಸಂಪನ್ಮೂಲ ಇಲಾಖೆ. ಇಲ್ಲಿ ಕಳೆದ ಬಾರಿ ಕೃಷಿ ಸಚಿವರಾಗಿ ಏನು ಚಲುವರಾಯ ಸ್ವಾಮಿ ಅವರು ಕೆಲಸ ಮಾಡಿದಂಥದ್ದು. ಸದ್ಯ ಈಗ ಅವರಿಗೆ ಜಲಸಂಪನ್ಮೂಲ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಇನ್ನು ಅಜಯ್ ಸಿಂಗಿಗೆ ಸಣ್ಣ ನೀರಾವರಿ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಮತ್ತು ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಹಾಗೂ ಮಂಕಾಳು ವೈದ್ಯ ಏನು ಸಚಿವ ಸ್ಥಾನ ಏನು ಆಕಾಂಕ್ಷಿಯಾಗಿಂತಹ ಮಂಕಾಳು ವೈದ್ಯಗೆ ಸದ್ಯ ಒಂದು ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಕೊನೆಯ ಕ್ಷಣದಲ್ಲಿ ಅವರ ಹೆಸರು ಕೈಬಿಟ್ಟಿದ್ರಿಂದ ಅವರನ್ನು ಡೆಪ್ಯೂಟಿ ಸ್ಪೀಕರ್ ಆಗಿ ಮಾಡಲಾಗಿರುವಂಥದ್ದು. ಇಲ್ಲಿ ಏನೋ ಒಂದು ಮಂಕಾಳ ವೈದ್ಯ ಏನು ಈ ಒಂದು ವಿಚಾರದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಅಸಮಾಧಾನಗೊಂಡಿದ್ರು. ಆ ಅಸಮಾಧಾನ ಶಮನ ಮಾಡಲಿಕ್ಕೆ CM ಈ ಒಂದು ಹಾದಿಯನ್ನು ಹುಡುಕಿರುವಂಥದ್ದು. ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಕೂಡ ಮಂಕಾಳ ವೈದ್ಯಗೆ ಸದ್ಯ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ. ಸದ್ಯ ಈ ಒಂದು ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ಆ ಒಂದು ಅಸಮಾಧಾನಿತರ ನಾಯಕರನ್ನು ಕೂಡ ಇಲ್ಲಿ ಅಸಮಾಧಾನವನ್ನು ಶಮನ ಮಾಡಬೇಕು. ಅದ್ರ ಜೊತೆಗೆ ಎಲ್ಲ ಸಚಿವರಿಗೂ ಕೂಡ ಏನೊಂದು ಖಾತೆ ಹಂಚಿಕೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ರಾಮಲಿಂಗಾರೆಡ್ಡಿ ಅವರು ಖಾತೆ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವರು ಅಸಮಾಧಾನಗೊಂಡಿರ್ತಾರೆ. ಯಾಕಂದರೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಅಸಮಾಧಾನವನ್ನು ಹೊರಹಾಕಿರ್ತಾರೆ. ಸದ್ಯ ಅವ್ರಿಗೂ ಕೂಡ ಸದ್ಯ ಖಾತೆ ಹಂಚಿಕೆ ವಿಚಾರವಾಗಿ ಬಂದಂತಹ ಸಂದರ್ಭದಲ್ಲಿ ಸದ್ಯ ಅರಣ್ಯ ಇಲಾಖೆಯನ್ನು ಚೇಂಜ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಈವರೆಗೆ ಸಿಕ್ಕಿರುವಂಥದ್ದು. ಸದ್ಯ ಏನು ಈ ಒಂದು ಆದೇಶ ಫೈನಲ್ ಅಂದರೆ ಏನೊಂದು ಫೈನಲ್ ನೋಟಿಫಿಕೇಶನ್ ಇದೆ, ಈ ಒಂದು ಸದ್ಯ ಹೊರ ಬರಬೇಕಾಗಿರೋ ಅದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಲಕ್ಷ್ಮಿ, ಇನ್ನು ಜೀವನ್, ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಅಂದರೆ ಖಾತೆ ಅದಲು ಬದಲು ಆಗಿರುವಂಥ ನಿಟ್ಟಿನಲ್ಲಿ ಅವರ ಕಥೆ ಏನು, ರಾಮಲಿಂಗಾರೆಡ್ಡಿ ಏನು ಮಾಡ್ತಾರೆ, ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಾದರೂ ಇದೆಯಾ? ಹೇಗೆ ಸದ್ಯ ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಖಾತೆ ಬದಲಾವಣೆ ಆಗೋದಿನ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಬಹಿರಂಗವಾಗಿ ಈ ಬಗ್ಗೆ ಏನು ಬಹಿರಂಗಗೊಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡಿಲ್ವೇನೋ, ಅದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಆದರೆ ಈಗ ಈವರೆಗೆ ಸಿಕ್ಕಿರುವಂತಹ ಮಾಹಿತಿಯಲ್ಲಿ ಕಳೆದ ಬಾರಿ ಅವರು ಏನು ಮೊದಲನೇ ಬಾರಿ ಅವರಿಗೆ ಖಾತೆ ಹಂಚಿಕೆ ಆದಂಥ ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವ ಸ್ಥಾನ ಸಿಕ್ಕಿದಂತಹ ಸಂದರ್ಭದಲ್ಲಿ ಕೂಡ ಅವರು ಅಸಮಾಧಾನ ಹಾಕಿರ್ತಾರೆ. ಏನೊಂದು ರಾಜೀನಾಮೆ ಕೊಡಲಿಕ್ಕೆ ಅಂದರೆ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ CM ಆಗಿದ್ದಂತಹ DK ಶಿವಕುಮಾರ್ ಅವರು ಅವರ ಮುನಿಸನ್ನು ಶಮನ ಮಾಡಿ ಒಂದು ಸಚಿವ ಸ್ಥಾನವನ್ನು ಕಂಟಿನ್ಯೂ ಮಾಡಲಿಕ್ಕೆ ಆ ಒಂದು ಇಲಾಖೆಯನ್ನು ಅಲ್ಲಿ ಮುಂದುವರಲಿಕ್ಕೆ ಒಂದು ಸೂಚನೆಯನ್ನು ನೀಡಿದಂತೆ ಅವರು ಕೂಡ ಮುಂದುವರಿತಾರೆ. ಆದರೆ ಈಗ ಸದ್ಯಕ್ಕೆ ಅವರಿಗೆ ಅರಣ್ಯ ಖಾತೆ ಇಲಾಖೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಮೊದಲಿಗೆ ಸಿಕ್ಕಿರುವಂಥದ್ದು. ಲಕ್ಷ್ಮಿ, ಧನ್ಯವಾದ.